ಬಿಸಿಲಿನ ತಾಪದಿಂದ ವಿಜಯನಗರ ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಬಿಯರ್ ಮಾರಾಟ ಆಗಿದೆ. ಸೂರ್ಯನ ಪ್ರತಾಪ ಹೆಚ್ಚಾಗಿದ್ದರಿಂದ ಹಾಟ್ ಬಿಟ್ಟು ಬಿಯರ್ ಕುಡಿಯೋದಕ್ಕೆ ಮದ್ಯಪ್ರಿಯರು ಮುಂದಾಗಿದ್ದಾರೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಮದ್ಯ ಪೂರೈಸಲು ಸಾಧ್ಯವಾಗದೆಯೇ ಬಾರ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಕೆಲ ಬ್ರ್ಯಾಂಡ್ಗಳ ಬಿಯರ್ ಸಿಗದೇ ಇರೋ ಸ್ಟಾಕ್ನಲ್ಲಿ ಬಾರ್ ನಡೆಸ್ತಾ ಇದ್ದಾರೆ. ಹೊಸಪೇಟೆ ನಗರಕ್ಕೆ ವಾರಕ್ಕೆ 2 ಲೋಡ್ ಬೇಕಾಗಿದ್ದು ಅಗತ್ಯಕ್ಕೆ ತಕ್ಕಂತೆ ಬಿಯರ್ ಬಾಟಲ್ಗಳನ್ನು ಪೂರೈಸುವಂತೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಬಾರ್ ಮಾಲೀಕರು ಮನವಿ ಮಾಡಿದ್ದಾರೆ. ಬಡವರ ಪಾಲಿನ ಔಷಧಿ ಕಳ್ಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಶುರುವಾಗಿದೆ. ತುಮಕೂರಿನ ಹುಳಿಯಾರಿನ ಮನೆಯೊಂದರಲ್ಲಿ ಸರ್ಕಾರಿ ಔಷಧಿ ದಾಸ್ತಾನು ಮಾಡಲಾಗಿದೆ. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಬಡವರಿಗೆ ಸೇರಬೇಕಿದ್ದ ಔಷಧಿಗಳು ಡಿ ದರ್ಜೆ ನೌಕರರೊಬ್ಬರ ಮನೆಯಲ್ಲಿ ಪತ್ತೆಯಾಗಿದೆ. ಆಡಿಟ್ ವರದಿಯಲ್ಲಿ ಔಷಧಿಗಳನ್ನು ರೋಗಿಗಳಿಗೆ ನೀಡಲಾಗಿದೆ ಅಂತ ವೈದ್ಯರು ನಮೂದಿಸಿದ್ದಾರೆ. ಆದರೆ ಆಡಿಟ್ ವರದಿಯಲ್ಲಿ ತೋರಿಸಿರುವ ಔಷಧಿಗಳು ಮನೆಯಲ್ಲಿ ಪತ್ತೆಯಾಗಿವೆ. ಕ್ಯಾಂಪ್ ಮಾಡುವ ಸಲುವಾಗಿ ಔಷಧಿಗಳನ್ನು ಸಂಗ್ರಹಿಸಲಾಗಿತ್ತು ಅಂತ ವೈದ್ಯರು ತಿಳಿಸ್ತಾ ಇದ್ದಾರೆ. ಧಾರವಾಡದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗಳ ಫಿಟ್ನೆಸ್ ಮುಗಿದಿದ್ರು 25 ದಿನ ಆಂಬ್ಯುಲೆನ್ಸ್ಗಳನ್ನು ಸಿಬ್ಬಂದಿ ಓಡಿಸಿದ್ದಾರೆ. ಅಲ್ಲದೆ 22 ಆಂಬ್ಯುಲೆನ್ಸ್ಗಳ ಪೈಕಿ 8 ಆಂಬ್ಯುಲೆನ್ಸ್ಗಳ ಫಿಟ್ನೆಸ್ ಮುಗಿದಿದೆ. ಆದರೆ ಏಪ್ರಿಲ್ 10ರವರೆಗೆ ಆಂಬ್ಯುಲೆನ್ಸ್ಗಳು ರನ್ ಆಗಿದೆ ಅನ್ನುವ ವರದಿ ಲಭ್ಯ ಆಗಿದೆ. ಡಿಎಚ್ಒ ಮತ್ತು ಆಂಬ್ಯುಲೆನ್ಸ್ ಏಜೆನ್ಸಿ ಜಿವಿಕೆ ಕಂಪನಿ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತಿನಿಂದ ಮೇ 11ರವರೆಗೆ ಅಲ್ಲಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಮಂಡ್ಯ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಸೇರಿ 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬಾಗಲಕೋಟೆ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರ ಗೋಳನ್ನ ಕೇಳೋರೆ ಇಲ್ಲದಂತಾಗಿದೆ. 18 ಸರ್ಕಾರಿ ಪದವಿ ಕಾಲೇಜುಗಳ 450ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆ ವಿಶ್ವವಿದ್ಯಾಲಯ 10 ತಿಂಗಳ ಸೇವೆ ನೀಡದೆ ಬರೀ 6 ತಿಂಗಳು ಮಾತ್ರ ಸೇವೆ ಕಲ್ಪಿಸಿದೆಯಂತೆ. ಕೆಲ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರಿಗೆ 2 ತಿಂಗಳ ವೇತನ ಕೂಡ ಬಾಕಿ ಉಳಿಸಿಕೊಂಡಿದೆಯಂತೆ. 10 ತಿಂಗಳ ಸೇವಾವಧಿಯನ್ನ 12 ತಿಂಗಳಿಗೆ ವಿಸ್ತರಿಸಬೇಕು ಅಂತ ಅತಿಥಿ ಉಪನ್ಯಾಸಕರು ಆಗ್ರಹಿಸ್ತಾ ಇದ್ದಾರೆ. ಯುಜಿಸಿ ಮಾದರಿ ತಿಂಗಳಿಗೆ 56,000 ವೇತನ ನೀಡಬೇಕು, ಬಾಕಿ ಉಳಿಸಿಕೊಂಡ ಅತಿಥಿ ಉಪನ್ಯಾಸಕರಿಗೆ ವೇತನ ಪಾವತಿಸಬೇಕು ಮತ್ತು ಸೇವಾ ಭದ್ರತೆ ಕಲ್ಪಿಸಬೇಕು. ಸಮಸ್ಯೆಗೆ ಸ್ಪಂದಿಸದೆ ಹೋದರೆ ಕಾನೂನು ಹೋರಾಟವನ್ನು ಮಾಡೋದಾಗಿ ಅತಿಥಿ ಉಪನ್ಯಾಸಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಖಾನಾಪುರ ತಾಳಗುಪ್ಪ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಕಾರು ಚಾಲಕ ನಿಯಂತ್ರಣ ತಪ್ಪಿ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರ್ನಲ್ಲಿದ್ದ 5ವರಿಗೆ ಗಂಭೀರ ಗಾಯ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಮದ್ನಳ್ಳಿ ಗ್ರಾಮದ ಬಳಿ ಈ ಅಪಘಾತ ಆಗಿದೆ. ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.